ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮಾನು ಭೂವಿ ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ, ನೋಡೋಣ ಬನ್ನಿ. ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ ಅಡುಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕಡಲೆಬೀಜ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕೊಬ್ಬರಿ, ಪುಳಿಯೋಗರೆ ಪೌಡರ್, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹುಳಿ, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಕ್ಕೆ ಬಿಡಬೇಕು. ಅದಾದಮೇಲೆ ಸಾಸಿವೆನ ಹಾಕಿ ಅದು ಸ್ವಲ್ಪ ಚಿಟಪಟ ಸಿಡಿದ ತಕ್ಷಣ ಅದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊಬೇಕು. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಜಜ್ಜಿಟ್ಕೊಂಡಿದ್ದೀನಿ 4 ಬೆಳ್ಳುಳ್ಳಿನ, ಸಣ್ಣ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಕಡಲೆಬೀಜ, ಕಡಲೆಬೇಳೆನ ಆ್ಯಡ್ ಮಾಡಿದ್ದೀನಿ. ಇವಾಗ ನನಗೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹುಣಸೆ ಹಣ್ಣಿನ ಹುಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹುಳಿ ಚೆನ್ನಾಗಿ ಕುದಿಬೇಕು. ಹುಳಿ ಎಲ್ಲ ನೀಟಾಗಿ ಬೇಯಬೇಕು, ಇಲ್ಲಾಂದರೆ ತುಂಬ ಹುಳಿ ಅನಿಸುತ್ತೆ. ಅಲ್ಲಿವರೆಗೂ ಬಿಡಬೇಕು ಹಾಗೆ ಅದನ್ನು. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಅಚ್ಚ ಖಾರದ ಪುಡಿ. ತುಂಬ ಹಾಕ್ಕೊಂಡ್ರೆ ಖಾರ ಅನಿಸುತ್ತೆ, ಸ್ವಲ್ಪ ಹಾಕ್ಕೋಬೇಕು, ಯಾಕೆಂದರೆ ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀವಿ ಅಲ್ವಾ ಆಲ್ರೆಡಿ, ಹಾಗಾಗಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುರ್ಗಾಳ ಪುಡಿ ಅಂತ ಹೇಳಿದ್ರೆ ಮನೆ ಸಾಂಬಾರಿಗೆ, ಬೇಳೆಕಾಳು ಸಾಂಬಾರಿಗೆ ಖಾರದ ಪುಡಿ ಮಾಡಿಸ್ಕೊತೀವಿ ಅಲ್ವಾ, ಸೊ ಆ ಟೈಮಲ್ಲಿ ಒಣಮೆಣಸಿನ್ಕಾಯಿ ಪುಡಿನ ಹಾಕೋಕ್ಕಿಂತ ಮುಂಚೆ ಮಾಡಿಸೋಂಥ ಹುಡಿನ ತೆಗೆದಿಟ್ಕೊಂಡ್ರೆ ಸೊ ಅದು ಹುರ್ಗಾಳ ಪುಡಿ ಅಂತ ಹೇಳ್ತೀವಿ. ಕೆಲವೊಬ್ಬರು ಮೆಣಸಿನ್ಕಾಯಿ ಮತ್ತು ಉಳಿದಿದ್ದು ಸಾಮಗ್ರಿಗಳನ್ನೆಲ್ಲ ಒಟ್ಟಿಗೆ ಹಾಕಿ ಪುಡಿ ಮಾಡಿಸ್ಕೊತಾರೆ ಖಾರದ ಪುಡಿನ. ಆದರೆ ನಾವು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದು ಒಂದು ಕಡೆ ಮತ್ತು ಒಣಮೆಣಸಿನ್ಕಾಯಿ ಒಂದು ಕಡೆ ಮಾಡಿ ಬೇರೆ ಬೇರೆ ಮಾಡಿ ಮಾಡಿಸ್ಕೊತೀವಿ. ಅದಕ್ಕೆ ಮುಂಚೆ ಪುಡಿ ಬರುತ್ತಲ್ಲ, ಅದನ್ನು ನಾವು ಹುರ್ಗಾಳ ಪುಡಿ ಅಂತ ಕರಿತೀವಿ. ಅದನ್ನು ಹಾಗೆ ಎತ್ತಿಟ್ಕೊತೀವಿ. ಸೊ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದಕ್ಕೆ ಹಾಕೋತೀವಿ. ಇವಾಗ ನಾನು ಅದನ್ನು ಪುಳಿಯೋಗರೆಗೂ ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲಿ ನಾನು ಇವಾಗ ಪುಳಿಯೋಗರೆ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಳಿಯೋಗರೆ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಕನ್ಸಿಸ್ಟೆನ್ಸಿ ನೋಡಿಕೊಂಡು. ನಾನು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸದ್ಯಕ್ಕೆ. ಸೊ ನಾನು ಈ ರೀತಿ ಮಾಡೋದ್ರಿಂದ ಪುಳಿಯೋಗರೆ ಪೌಡರ್ ತುಂಬ ಏನು ನೀಡಿರಲ್ಲ. ಮತ್ತು ಇದು ನೀಡಿತ್ತು ಅಂತ ಹೇಳಿದ್ರೆ ಹಾಕೋಬೋದು ಪುಳಿಯೋಗರೆ ಪೌಡರ್ನ, ಬೇಡ ಅನಿಸಿದ್ರೆ ಸಾಕಾಗತ್ತೆ. ಫೈನಲಿ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಇದನ್ನು ನಾವು ರೈಸ್ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು. ತುಂಬ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ. ನಾನಿವಾಗ ರೈಸಿಗೆ ಪುಳಿಯೋಗರೆ ಇವಾಗೇನು ರೆಡಿ ಮಾಡ್ಕೊಂಡಿದ್ದೆ ಹುಳಿ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ರೆಡಿಯಾಗಿದೆ. ಇದನ್ನು ತಿನ್ಬೋದು. ಭಾನುಭೂವಿ ಕೇಳೋಣ ಹೇಗಿದೆ ಟೇಸ್ಟು ಅಂತ. ತಿನ್ಸೋಂಥ ಟೈಮಲ್ಲಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಇವತ್ತು ಭಾನುಭೂವಿನೇ ದೇವ್ರ ದೀಪ ಹಚ್ಚಿದ್ದಾರೆ. ಮ್ಯಾಕ್ಸಿಮಮ್ ಅವರೇ ದೀಪ ಹಚ್ತಿರ್ತಾರೆ, ರೂಢಿಯಾಗಲಿ ಇವಾಗಲಿಂದನೇ ಅಂತ ಹೇಳಿ ದೀಪ ಹಚ್ಚಿಸ್ತೀನಿ ಅವ್ರ ಹತ್ರನೇ. ಮಾಡು. ಹೇಗಿದೆ? ನಿಜವಾಗ್ಲೂ ಚೆನ್ನಾಗಿದ್ರೆ ಹೇಳ್ಬೇಕು. ಹೌದಾ? ಎಲ್ರಿಗೂ ಟ್ರೈ ಮಾಡಿ ಅಂತ ಹೇಳ್ಬೋದಾ? ಭಾನುಭೂವಿ ಹೇಳ್ತಿದ್ದಾರೆ ಚೆನ್ನಾಗಿದೆ. ಸೊ ನಿಮ್ಮ ಮನೇಲೂ ನೀವು ಇವಾಗ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು
ಹೀಗೆ ಹೆಲ್ದಿಯಾಗಿರೋಂಥ ಪುಳಿಯೋಗರೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.